ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಐ ಸಿಟ್ ಆ್ಯಂಡ್ ಲುಕ್ ಔಟ್ ಬೈ ವಾಲ್ಟ್ ವೈಟ್ಮ್ಯಾನ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ವಾಲ್ಟ್ಮ್ಯಾನ್ ರವರ ಐ ಸಿಟ್ ಆ್ಯಂಡ್ ಲುಕ್ ಔಟ್ ಈ ಪದ್ಯದ ಒಂದು ಮೇನ್ ಥೀಮನ್ನು ನೋಡಿದಾಗ ಇಲ್ಲಿ ಕವಿಯವರು ಈ ಒಂದು ಪ್ರಪಂಚದಲ್ಲಿ ನಡೀತಕ್ಕಂತಹ ದಬ್ಬಾಳಿಕೆ, ಹಾಗೆ ಜನರು ಅನುಭವಿಸ್ತಕ್ಕಂತಹ ದುಃಖಗಳು ಮತ್ತು ನೋವು, ಅವರಿಗೆ ನಡೀತಕ್ಕಂಥ ಅನ್ಯಾಯ, ಅವಮಾನ, ಹಾಗೆ ಶೋಷಣೆ, ಆ ನಿರ್ಲಕ್ಷ್ಯತನ ಇವೆಲ್ಲವನ್ನು ನೋಡ್ತಾ ಇದ್ದಾರೆ. ಐ ಸಿಟ್ ಆ್ಯಂಡ್ ಲುಕ್ ನೋಡ್ತಾ ಇರ್ತಕ್ಕಂಥದ್ದನ್ನು, ಹಾಗೆ ಅವುಗಳನ್ನು ಏನೂ ಮಾಡದೆ ಅವುಗಳನ್ನು ಹಾಗೆ ಕುಳಿತು ನೋಡ್ತಾ ಒಂದು ಏನು ಮಾಡಲಾಗದ ಪರಿಸ್ಥಿತಿಯ ಒಂದು ಅಸಹಾಯಕತೆಯನ್ನು ಈ ಪದ್ಯದ ಸಾಲುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸಾಲುಗಳ ಸಂಪೂರ್ಣವಾದಂತಹ ಅರ್ಥವನ್ನು ಮತ್ತು ಈ ಒಂದು ವಿವರಣೆಯನ್ನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಇಲ್ಲಿ ಮೊದಲ ಸಾಲುಗಳಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ಐ ಸಿಟ್ ಆ್ಯಂಡ್ ಲುಕ್ ಔಟ್ ಅಪಾನ್ ಆಲ್ ದ ಸಾರೋಸ್ ಆಫ್ ದ ವರ್ಲ್ಡ್ ಆ್ಯಂಡ್ ಅಪಾನ್ ಆಲ್ ಒಪ್ರೆಷನ್ ಆ್ಯಂಡ್ ಶೇಮ್. ನೋಡಿ, ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ನಾನು ಕುಳಿತು ಈ ಜಗತ್ತಿನ ಎಲ್ಲ ದುಃಖಗಳನ್ನು, ದಬ್ಬಾಳಿಕೆಗಳನ್ನು ಮತ್ತು ಅವಮಾನಗಳನ್ನು ನೋಡುತ್ತೇನೆ. ನೋಡಿ, ಒಪ್ರೆಷನ್ ದಬ್ಬಾಳಿಕೆ, ಶೇಮ್ ಅವಮಾನ, ಸಾರೋಸ್ ದುಃಖ, ಇವುಗಳೆಲ್ಲವನ್ನು ನಾನು ಐ ಸಿಟ್ ಆ್ಯಂಡ್ ಲುಕ್ ಔಟ್ ಅವುಗಳನ್ನು ಕುಳಿತು ನೋಡ್ತಾ ಇದ್ದೇನೆ. ಕವಿ ಜಗತ್ತಿನಲ್ಲಿರುವ ಎಲ್ಲ ದುಃಖಗಳು, ನೋವುಗಳು, ಅನ್ಯಾಯಗಳು ಮತ್ತು ಅವಮಾನಗಳನ್ನು ಗಮನಿಸ್ತಾ ಇದ್ದೇನೆ ಅಂತ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ನಂತರದ ಸಾಲುಗಳಿಗೆ ಬಂದಾಗ, ಐ ಹಿಯರ್ ಸೀಕ್ರೆಟ್ ಕನ್ವಲ್ಸಿವ್ ಸಾಬ್ಸ್ ಫ್ರಮ್ ಯಂಗ್ ಮ್ಯಾನ್ ಅಟ್ ಆಂಗ್ವಿಶ್ ವಿತ್ ದೆಮ್ಸೆಲ್ಸ್ ರಿಮೋರ್ಸ್ಫುಲ್ ಆಫ್ಟರ್ ಡೀಡ್ಸ್ ಡನ್. ನೋಡಿ, ಇಲ್ಲಿ ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಕೆಲವು ಹಿಡನ್ ಸಾರೋಸ್, ಅಂದರೆ ಕೆಲವು ಬಚ್ಚಿಟಲ್ಪಟ್ಟಂತಹ ಒಂದು ದುಃಖಗಳಿದೆ. ಅದು ಯಂಗ್ ಮ್ಯಾನ್, ಯುವಕರ ಬಳಿ ಇದೆ. ಅವರು ಒಂದು ಪೇಯ್ನ್, ನೋವು, ಅವರ ಒಂದು ಅವಮಾನ, ಅವರ ಒಂದು ಸಂತಾಪಗಳನ್ನು ಇವರು ಇಲ್ಲಿ ಕೇಳಿಸ್ಕೊಳ್ತಾ ಇದ್ದಾರೆ. ಅಂದರೆ ಯುವಕರು ತಮ್ಮಲ್ಲೇ ನೊಂದುಕೊಂಡು ಅವರು ಮಾಡಿದ ಕೆಲಸಗಳಿಗೆ ಆ ಯುವಕರು ಪಶ್ಚಾತ್ತಾಪ ಪಟ್ಟು ಅವರು ಯಾರಿಗೂ ಕಾಣದ ಹಾಗೆ ಬಿಕ್ಕಳಿಸಿ ಅಳೋದನ್ನು ಕಿವಿ ಕೇಳಿಸ್ಕೊಳ್ತಾ ಇದ್ದೇನೆ ಅಂತ. ಯುವಕರು ತಮ್ಮ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ ನೋವಿನಿಂದ ಅಳತಕ್ಕಂಥದ್ದನ್ನು ಇಲ್ಲಿ ನಾನು ಕೇಳಿಸ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಕವಿಯವರು ಹೇಳ್ತಾರೆ. ಮುಂದಿನ ಸಾಲಲ್ಲಿ ನೋಡಿದಾಗ, ಐ ಸಿ ಇನ್ ಲೋ ಲೈಫ್ ದ ಮದರ್ ಮಿಸ್ಯೂಸ್ಡ್ ಬೈ ಹರ್ ಚಿಲ್ಡ್ರನ್ ಡೈಯಿಂಗ್ ನೆಗ್ಲೆಕ್ಟೆಡ್ ಗಾಂಟ್ ಡೆಸ್ಪರೇಟ್. ಈ ಸಾಲಲ್ಲಿ ಕವಿ ತಾನು ಯಾವುದನ್ನು ನೋಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಲೋ ಲೈಫ್ ಅಂದರೆ ಬಡವರು ಅಂತ. ಬಡವರ ಬದುಕಿನಲ್ಲಿ ಕೆಲವು ಮಕ್ಕಳು ಏನು ಮಾಡ್ತಾ ಇದ್ದಾರೆ, ತಾಯಂದಿರನ್ನು ದುರುಪಯೋಗ ಪಡಿಸಿಕೊಂಡು ಅವರನ್ನು ನಿರ್ಲಕ್ಷ್ಯವಾಗಿ ಕಾಣ್ತಾ, ಅವರಿಗೆ ಒಂದು ನೆಗ್ಲೆಕ್ಟ್ ಮಾಡ್ತಾ ಅವರನ್ನು ಸಾಯುವಂತೆ ನೋಡ್ತಾ ಇರ್ತಕ್ಕಂತಹ ಒಂದು ಮಕ್ಕಳನ್ನು, ಆ ಒಂದು ಜನರನ್ನು ನಾನು ನೋಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಡತನದಲ್ಲಿ ತಾಯಂದಿರು ಮಕ್ಕಳಿಂದ ಸರಿಯಾದಂತಹ ಒಂದು ಸೌಲಭ್ಯಗಳನ್ನು ಪಡೆಯದೆ ಅಥವಾ ಅವರ ನೋಡಲ್ಪಡದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಆ ತಾಯಂದಿರು ಸಾಯ್ತಾ ಇರೋದನ್ನು ಇಲ್ಲಿ ಕವಿ ನೋಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರದ ಸಾಲಲ್ಲಿ ಹೇಳ್ತಾರೆ, ಐ ಸಿ ದ ವೈಫ್ ಮಿಸ್ಯೂಸ್ಡ್ ಬೈ ಹರ್ ಹಸ್ಬೆಂಡ್, ಐ ಸಿ ದ ಟ್ರೆಕೋರಿಯಸ್ ಸೆಡ್ಯೂಸರ್ ಆಫ್ ಯಂಗ್ ವುಮೆನ್. ಇಲ್ಲಿ ಈ ಸಾಲಲ್ಲಿ ಹೇಳ್ತಾ ಇರೋದು, ನಾನು ಯಾವುದನ್ನು ನೋಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಗಂಡಂದಿರು ತಮ್ಮ ಹೆಂಡತಿಯರನ್ನು ದುರುಪಯೋಗ ಮಾಡ್ಕೊಳ್ಳೋದನ್ನು, ಅದರ ಜೊತೆಗೆ ಯುವತಿಯರನ್ನು ಮೋಸ ಮಾಡ್ತಕ್ಕಂತಹ ಒಂದು ಟ್ರೆಕೋರಸ್ ಮೋಸಗಾರರನ್ನು ನಾನು ನೋಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಇಲ್ಲಿ ಹೆಂಡತಿಯರನ್ನ ಗಂಡಂದರು ಸರಿಯಾಗಿ ನೋಡ್ಕೊಳ್ಳದೆ ಅವರನ್ನು ಹೀಯಾಳಿಸ್ತಕ್ಕಂಥದ್ದು, ಅವರಿಗೆ ಚಿತ್ರಹಿಂಸೆ ಕೊಡೋದು, ಇವರನ್ನೆಲ್ಲ ನೋಡ್ತಾ ಇದ್ದೇನೆ. ಹಾಗೆ ಯುವತಿಯರನ್ನು ಮೋಸ ಮಾಡುವವರನ್ನು ಕೂಡ ನಾನು ನೋಡ್ತಾ ಇದ್ದೇನೆ ಅಂತ ಕವಿ ಹೇಳ್ತಾ ಇದ್ದಾರೆ. ಮುಂದಿನ ಸಾಲಿಗೆ ಬಂದಾಗ, ಐ ಮಾರ್ಕ್ ದ ರ್ಯಾಂಕಿಂಗ್ಸ್ ಆಫ್ ಜೆಲಸಿ ಆ್ಯಂಡ್ ಅನ್ರಿಕ್ವಿಟೆಡ್ ಲವ್ attempted to be hid, I see these sights on the earth. ನೋಡಿ, ಈ ಭೂಮಿಯ ಮೇಲೆ ನಾನು ಏನೇನನ್ನು ನೋಡ್ತಾ ಇದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಕುದಿಯುವ ದ್ವೇಷ, ಜಲಸಿ, ಅಸೂಯೆ, ಹಾಗೆ ಒಂದು ಏಕಪಕ್ಷೀಯ ಒಂದು ಪ್ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ನೋಡಿ, ಇನ್ರಿಕ್ವಿಟೆಡ್ ಲವ್, ಒಂದೇ ಕಡೆಗೆ ಇರ್ತಕ್ಕಂತಹ ಪ್ರೀತಿ, ಇವೆಲ್ಲವನ್ನು ಗುರುತಿಸ್ತಾ ಇದ್ದಾನೆ. ಅದನ್ನು ಮುಚ್ಚಾಕಲು ಪ್ರಯತ್ನ ಮಾಡಿದರೂ ಸಹ ಒಳಗಡೆ ಕುದಿಯುವಂತಹ ದ್ವೇಷ, ಅಸೂಯೆಗಳು, ಜಲಸಿ, ಆ ಒಂದು ಅಸೂಯೆಗಳನ್ನು ನೋಡ್ತಾ ಇದ್ದೇನೆ. ಅದರ ಜೊತೆಗೆ ಒಂದೇ
ಕಡೆಗೆ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದನ್ನು ನಾನು ಈ ಭೂಮಿಯ ಮೇಲೆ ನೋಡ್ತಾ ಇದ್ದೇನೆ. ಜನರು ತಮ್ಮೊಳಗೆ ಅಡಗಿಸಿಟ್ಟುಕೊಂಡಿರ್ತಕ್ಕಂತಹ ದ್ವೇಷ ಮತ್ತು ಪ್ರೀತಿಯಲ್ಲಿನ ನೋವನ್ನು ಇಲ್ಲಿ ನಾನು ಗಮನಿಸ್ತಾ ಇದ್ದೇನೆ ಅಂತ ಕವಿ ಹೇಳ್ತಾರೆ. ನಂತರ ಐ ಸಿ ದ ವರ್ಕಿಂಗ್ಸ್ ಆಫ್ ಬ್ಯಾಟಲ್, ಪೆಸ್ಟಿಲೆನ್ಸ್, ಟೈರಾನಿ, ಐ ಸಿ ಮಾರ್ಟೈರ್ಸ್ ಆ್ಯಂಡ್ ಪ್ರಿಸನರ್ಸ್. ಈ ಸಾಲಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಐ ಸಿ ದ ಎಫೆಕ್ಟ್ಸ್ ಆಫ್ ವಾರ್, ಯುದ್ಧದ ಪರಿಣಾಮಗಳನ್ನು ನೋಡ್ತಾ ಇದ್ದೇನೆ. ಡಿಸೀಸ್, ಆ ಯುದ್ಧಗಳಿಂದ ಬಂದಿರತಕ್ಕಂತಹ ಸಾಂಕ್ರಾಮಿಕ ರೋಗಗಳನ್ನು ನೋಡ್ತಾ ಇದ್ದೇನೆ. ಹಾಗಾಗಿ ದಬ್ಬಾಳಿಕೆಯ ಆ ರೂಲ್ಸನ್ನು ನೋಡ್ತಾ ಇದ್ದೇನೆ. ಜೊತೆಗೆ ನಾನು ಮಾರ್ಟೈರ್ಸ್, ಹುತಾತ್ಮರು, ಸೈನಿಕರು ಹುತಾತ್ಮರಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೇನೆ. ಹಾಗೆ ಪ್ರಿಸನರ್ಸ್, ಖೈದಿಗಳನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಇಲ್ಲಿ ಯುದ್ಧ, ರೋಗ ರುಜಿನಗಳು, ದಬ್ಬಾಳಿಕೆಗಳು, ಸಮಾಜದ ಮೇಲೆ ಮೇಲಿರ್ತಕ್ಕಂಥ ಪರಿಣಾಮಗಳು, ಆ ಹುತಾತ್ಮರು, ಖೈದಿಗಳು, ಇವರೆಲ್ಲರನ್ನೂ ಸಹ ನಾನು ನೋಡ್ತಾ ಇದ್ದೇನೆ ಅಂತ ಹೇಳಿ ಕವಿ ಹೇಳ್ತಾರೆ. ಆ ಮುಂದಿನ ಸಾಲಲ್ಲಿ ಹೇಳ್ತಾರೆ ಐ ಅಬ್ಸರ್ವ್ ಎ ಫೆಮೈನ್ ಅಟ್ ಸಿ, ಐ ಅಬ್ಸರ್ವ್ ದ ಸೇಲರ್ಸ್ ಕ್ಯಾಸ್ಟಿಂಗ್ ಲಾಟ್ಸ್ ಹೂ ಶೆಲ್ ಬಿ ಕಿಲ್ಡ್ ಟು ಪ್ರಿಸರ್ವ್ ದ ಲೈವ್ಸ್ ಆಫ್ ದ ರೆಸ್ಟ್. ಇಲ್ಲಿ ನಾನು ಸಮುದ್ರದಲ್ಲಿ ಕ್ಷಾಮವನ್ನು ನೋಡ್ತಾ ಇದ್ದೇನೆ. ಆ ಉಳಿದವರ ಪ್ರಾಣವನ್ನು ಉಳಿಸಲು ಯಾರನ್ನು ಕೊಲ್ಲಬೇಕೆಂದು ಕಾಯ್ತಕ್ಕಂಥ ನಾವಿಕರನ್ನು ನಾನಿಲ್ಲಿ ಗಮನಿಸ್ತೇನೆ. ಅಡಿಗಿನಲ್ಲಿ ಆಹಾರವಿಲ್ಲದೆ ಇದ್ದಾಗ ಕೆಲವರನ್ನು ಬಲಿ ಕೊಟ್ಟು ಉಳಿದವರನ್ನು ಬದುಕಿಸುವಂತಹ ಒಂದು ದಾರುಣ ಸನ್ನಿವೇಶವನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನಂತರ ಸಾಲಲ್ಲಿ ಹೇಳ್ತಾರೆ ಐ ಅಬ್ಸರ್ವ್ ದ ಸ್ಲೈಟ್ಸ್ ಆ್ಯಂಡ್ ಡಿಗ್ರೇಡೇಷನ್ ಕ್ಯಾಸ್ಟ್ ಬೈ ಆರಗೆಂಟ್ ಪರ್ಸನ್ಸ್ ಅಪಾನ್ ಲೇಬರರ್ಸ್, ದ ಪೂರ್ ಆ್ಯಂಡ್ ಅಪಾನ್ ನೀಗ್ರೋಸ್ ಆ್ಯಂಡ್ ದ ಲೈಕ್. ಇಲ್ಲಿ ಹೇಳ್ತಾ ಇದ್ದಾರೆ ಕೆಲವು ದೊಡ್ಡ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ಅವರು ಬೇರೆಯವರನ್ನು ಡಿಗ್ರೇಡ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇನೆ. ಅದರ ಜೊತೆಗೆ ಅವರು ಲೇಬರ್ಸ್, ಕಾರ್ಮಿಕರನ್ನು ಒಂದು ಅನ್ಯಾಯವಾಗಿ ನೋಡೋದನ್ನ ನೋಡ್ತಾ ಇದ್ದೇನೆ. ಬಡವರನ್ನು ಮತ್ತು ನೀಗ್ರೋಗಳು, ಆ ಕಪ್ಪು ಜನರನ್ನು ತಿರಸ್ಕಾರದಿಂದ ಮಾಡ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೇನೆ. ಇಲ್ಲಿ ದೊಡ್ಡಸ್ತಿಕೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ವ್ಯಕ್ತಿಗಳು, ಕಾರ್ಮಿಕರು, ಬಡವರು, ಕರಿಯರು ಅಂಥವರನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದು, ಅವಮಾನಿಸೋದನ್ನು ನಾನು ನೋಡ್ತಾ ಇದ್ದೇನೆ. ಸಮಾಜದಲ್ಲಿ ಮೇಲ್ವರ್ಗದ ಜನರು ಬಡವರನ್ನು, ದುರ್ಬಲರನ್ನು ಅತ್ಯಂತ ಕೀಳಾಗಿ ಕಾಣುವುದನ್ನು ನಾನು ನೋಡ್ತಾ ಇದ್ದೇನೆ ಅಂತ ಕವಿ ಹೇಳ್ತಾರೆ. ಇನ್ನು ಕೊನೆಯ ಸಾಲಲ್ಲಿ ಹೇಳ್ತಾ ಇದ್ದಾರೆ ಆಲ್ ದ ಮೀನ್ನೆಸ್ ಆ್ಯಂಡ್ ಅಗೋನಿ ವಿತೌಟ್ ಎಂಡ್, ಐ ಸಿಟ್ಟಿಂಗ್ ಲುಕ್ಔಟ್ ಅಪಾನ್ ಸಿ ಹಿಯರ್ ಆ್ಯಂಡ್ ಐ ಆಮ್ ಸೈಲೆಂಟ್. ಈ ಕೊನೆಯ ಸಾಲಲ್ಲಿ ಹೇಳ್ತಾ ಇದ್ದೇನೆ ಎಲ್ಲವನ್ನು, ಪ್ರಪಂಚದಲ್ಲಿ ನಡೀತಕ್ಕಂತಹ ಎಲ್ಲವನ್ನು ನಾನು ನೋಡ್ತಾ ಇದ್ದೇನೆ. ಈ ಹೇಡಿತನ, ನೋವು, ಈ ಅಂತ್ಯವಿಲ್ಲದ ಎಲ್ಲ ಹೋರಾಟಗಳನ್ನು ನಾನು ನೋಡ್ತಾ ಇದ್ದೇನೆ. ಜಗತ್ತಿನಲ್ಲಿ ನಡೆಯುವ ಒಂದು ಕ್ರೌರ್ಯ ಮತ್ತು ದುಃಖಗಳಿಗೆ ಕೊನೆಯೇ ಇಲ್ಲ, ಇವುಗಳೆಲ್ಲವನ್ನು ನಾನು ನೋಡ್ತಾ ಇದ್ದೇನೆ ಅಂತ ಈ ಸಾಲಲ್ಲಿ ಹೇಳ್ತಾ ಕೊನೆಯಲ್ಲಿ ಒಂದು ಹತಾಶೆ ಭಾವನೆಯಿಂದ ಸಾಲನ್ನು ಹೇಳ್ತಾರೆ. ಸಿ ಹಿಯರ್ ಆ್ಯಂಡ್ ಐ ಆಮ್ ಸೈಲೆಂಟ್. ನೋಡ್ತಾ ಇದ್ದೇನೆ, ಕೇಳಿಸ್ಕೊಳ್ತಾ ಇದ್ದೇನೆ, ಆದರೆ ನಾನು ಮೌನವಾಗಿದ್ದೇನೆ. ಕವಿ ಜಗತ್ತಿನ ದುಃಖಗಳನ್ನು ನೋಡ್ತಾ, ಅನ್ಯಾಯಗಳನ್ನು ಕೇಳಿಸ್ಕೊಳ್ತಾ ತಾನು ತುಂಬ ಮೌನವಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಕವಿ ಇಲ್ಲಿ ಆ ಮೌನವು ಅವನ ಅಸಹಾಯಕತೆ ಮತ್ತು ಆ ತಕ್ಷಣಕ್ಕೆ ಅವುಗಳನ್ನು ಕಂಡಾಗ ಏನೂ ಮಾಡಲಾಗದ ಸ್ಥಿತಿಯನ್ನು ಇಲ್ಲಿ ಸೂಚಿಸಿ ಹೇಳ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪೋಯಮ್ ಐ ಸಿಟ್ ಆ್ಯಂಡ್ ಲುಕ್ ಔಟ್ ಪದ್ಯದ ಕನ್ನಡದ ಫುಲ್ ಎಕ್ಸ್ಪ್ಲನೇಷನನ್ನು ತಿಳಿಸಿರ್ತೇನೆ. ಇದರ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.